ಹಾಸನದಲ್ಲಿ 126 ಮರಗಳ ಮಾರಣ ಹೋಮ ಈ ಆರೋಪವನ್ನು ಹೊತ್ತಿರತಕ್ಕಂಥದ್ದು ಸಂಸದ ಪ್ರತಾಪ್ ಸಿಂಹ ಅವರ ಸಹೋದರ. ಆತನ ವಿಚಾರಣೆ ಆಗಿದೆ. ಅರಣ್ಯಾಧಿಕಾರಿಗಳು ಬೆಳಗ್ಗೆನೇ ವಿಚಾರಣೆಯನ್ನು ಮಾಡಿದ್ದಾರೆ. ಜೊತೆಗೆ ಇವತ್ತು ಸಂಜೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ. ಮತ್ತಷ್ಟು ವಿಚಾರಣೆ ನಡೆಸೋದಕ್ಕೆ ವಶಕ್ಕೆ ಪಡೆಯುವಂತಹ ಸಾಧ್ಯತೆಗಳು ಕೂಡ ಇದೆ. ಇವತ್ತು ಬೆಳಗ್ಗಿನಿಂದಲೇ ಅವ್ರನ್ನ ವಿಚಾರಣೆಯನ್ನು ಮಾಡಲಾಗ್ತಾ ಇತ್ತು. ಹಾಸನದ ಗೆಂಡೆಕಟ್ಟೆ ಅರಣ್ಯಧಾಮ ಕಚೇರಿಯಲ್ಲಿ ಇರಿಸಿ ಅವ್ರನ್ನ ವಿಚಾರಣೆಯನ್ನು ಮಾಡಿದರು. ವಿಚಾರಣೆ ಮಾಡಿದ ಮೇಲೆ ಈಗ ಮೆಡಿಕಲ್ ಟೆಸ್ಟ್ಗೆ ಅಂತ ಹಿಮ್ಸ್ಗೆ ಕರ್ಕೊಂಡ್ಬಂದಿದ್ದಾರೆ ಹಾಸನಕ್ಕೆ. ಅದೆಲ್ಲವೂ ಕೂಡ ಮೆಡಿಕಲ್ ಟೆಸ್ಟ್ ಎಲ್ಲ ಆದ ನಂತರ ಮತ್ತೆ ಅಲ್ಲಿಂದ ಅರಣ್ಯ ಭವನಕ್ಕೆ ಕರ್ಕೊಂಡು ಹೋಗ್ತಾರೆ ಮತ್ತಷ್ಟು ವಿಚಾರಣೆಯನ್ನು ಮಾಡುವ ಸಲುವಾಗಿ ಅಂತ. ಇನ್ನು ಬಂಧಿಸಿದ 24 ಗಂಟೆ ಒಳಗಡೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕು. ಹಾಗಾಗಿ ಇವತ್ತು ಸಾಯಂಕಾಲದ ವೇಳೆಗೆ, ಇವತ್ತು ಕೋರ್ಟ್ ಬೇರೆ ರಜೆ ಇರೋದ್ರಿಂದ ನ್ಯಾಯಾಧೀಶರ ಮನೆಗೆ ಕರ್ಕೊಂಡು ಹೋಗ್ತಾರೆ. ಬೇಲೂರು ಅಥವಾ ಹಾಸನ ಅಲ್ಲಿ ಕರ್ಕೊಂಡೋಗಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಮತ್ತಷ್ಟು ದಿನ ಕೇಳ್ತಾರೆ. ವಶಕ್ಕೆ ಕೊಡಬಹುದು ಪೊಲೀಸ್ ಕಸ್ಟಡಿಗೆ ಅಥವಾ ನ್ಯಾಯಾಂಗ ಬಂಧನಕ್ಕೆ ಕೂಡ ಒಳಪಡಿಸ್ತಕ್ಕಂತಹ ಸಾಧ್ಯತೆ ಇದೆ. ಅದು ನ್ಯಾಯಾಧೀಶರ ವಿವೇಚನೆಗೆ ಬಿಟ್ಟಂತಹ ವಿಚಾರ. ಬಟ್ ಈಗ ಸದ್ಯಕ್ಕಂತೂ ಹಿಮ್ಸ್ನಲ್ಲಿದ್ದಾರೆ. ಅವ್ರಿಗೇನೋ ಹೈ BP ಆಗಿದೆ. ವಿಚಾರಣೆ ಸಂದರ್ಭದಲ್ಲಿ ತುಂಬ ಉದ್ವೇಗಕ್ಕೊಳಗಾಗಿದ್ದಾರೆ. ಹಾಗಾಗಿ BP ಜಾಸ್ತಿ ಆಗಿದೆ. 1 ಅವರ್ ವಿಶ್ರಾಂತಿಯನ್ನು ತಗೊಂಡ ನಂತರ ಅವ್ರನ್ನ ಮತ್ತೆ ಅರಣ್ಯ ಭವನಕ್ಕೆ ಕರ್ಕೊಂಡು ಹೋಗ್ತಕ್ಕಂಥ ಸಾಧ್ಯತೆ. ನಿನ್ನೆ ಬೆಂಗಳೂರಿನಲ್ಲಿ ಅವ್ರನ್ನ ಅರೆಸ್ಟ್ ಮಾಡಲಾಗಿತ್ತು. ಎಷ್ಟು ಪಿತೂರಿ ಮಾಡ್ತಿದ್ದಾರೆ ಅನ್ನೋದನ್ನ ಬಹಿರಂಗವಾಗಿ ಹೇಳ್ತೀನಿ. ಕೈವಾಡ ಇದೆ ಏನು, ಯಾವ ನಿಷ್ಠಾವಂತ ಅಧಿಕಾರಿ ಅಂತ ಯಾರನ್ನ ಹೇಳ್ತಿದ್ರೆ ಅವ್ರ ನಿಷ್ಠೆ ಯಾರಿಗೆ ಅನ್ನೋದನ್ನ ಹೇಳ್ತೀನಿ. ಇದನ್ನ ನನ್ನನ್ನ ವ್ಯವಸ್ಥಿತವಾಗಿ ಮುಗಿಸ್ಲಿಕ್ಕೋಸ್ಕರ ಎಷ್ಟು ಪಿತೂರಿ ಮಾಡ್ತಿದ್ದಾರೆ ಅನ್ನೋದನ್ನ ಬಹಿರಂಗವಾಗಿ ಹೇಳ್ತೀನಿ. ಕೈವಾಡ ಇದೆ ಏನು, ಯಾವ ನಿಷ್ಠಾವಂತ ಅಧಿಕಾರಿ ಅಂತ ಯಾರನ್ನ ಹೇಳ್ತಿದ್ರೆ ಅವ್ರ ನಿಷ್ಠೆ ಯಾರಿಗೆ ಅನ್ನೋದನ್ನ ಹೇಳ್ತೀನಿ. ಇದನ್ನ ನನ್ನನ್ನ ವ್ಯವಸ್ಥಿತವಾಗಿ ಮುಗಿಸ್ಲಿಕ್ಕೋಸ್ಕರ ಟಾರ್ಗೆಟ್ ಮಾಡ್ತಾರೆ. ಇದನ್ನ ವ್ಯವಸ್ಥಿತವಾಗಿ ಟಾರ್ಗೆಟ್ ಆಗ್ತಾ ಇದೆ. ಇದಕ್ಕೆಲ್ಲ ಆನ್ಸರ್ ಕೊಡ್ತೀನಿ. ಎಷ್ಟು ಪಿತೂರಿ ಮಾಡ್ತಿದ್ದಾರೆ ಅನ್ನೋದನ್ನ ಬಹಿರಂಗವಾಗಿ ಹೇಳ್ತೀನಿ. ಕೈವಾಡ ಇದೆ ಏನು, ಯಾವ ನಿಷ್ಠಾವಂತ ಅಧಿಕಾರಿ ಅಂತ ಯಾರನ್ನ ಹೇಳ್ತಿದ್ರೆ ಅವ್ರ ನಿಷ್ಠೆ ಯಾರಿಗೆ ಅನ್ನೋದನ್ನ ಹೇಳ್ತೀನಿ. ಇದನ್ನ ನನ್ನನ್ನ ವ್ಯವಸ್ಥಿತವಾಗಿ ಮುಗಿಸ್ಲಿಕ್ಕೋಸ್ಕರ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಶಿಧರ್ ಅವರಿಂದ ಪಡೆಯೋಣ. ಶಶಿಧರ್, ಈಗ ಒಂದು ಸುತ್ತಿನ ವಿಚಾರಣೆ ಇವತ್ತು ಬೆಳಿಗ್ಗೆನೆ ಮುಕ್ತಾಯ ಆಗಿದೆ. ಮತ್ತೆ ಕರ್ಕೊಂಡು ಬರ್ತಾ ಇದ್ದಾರೆ ವಿಚಾರಣೆಗೆ. ಪೊಲೀಸರ ಮುಂದಿನ ನಡೆ ಏನು ಅಂತ? ಅರವಿಂದ್, ಏನು ನಿನ್ನೆ ಬೆಂಗಳೂರಿನಲ್ಲಿ ಬಂಧನ ಆದ ನಂತರ ಅವ್ರನ್ನ ಹಾಸನ ಹೊರವಲಯದ ಗೆಂಡೆಕಟ್ಟೆ ಅರಣ್ಯಧಾಮದ ಅರಣ್ಯ ಇಲಾಖೆ ಗೆಸ್ಟ್ ಹೌಸ್ನಲ್ಲಿ ಇರಿಸಲಾಗಿತ್ತು. ಅದಾದ ಬಳಿಕ ಇಂದು ಬೆಳಗ್ಗೆ ಅವರನ್ನು ವಿಚಾರಣೆಗೆ ಅಂತ ಈಗ ಕರ್ಕೊಂಡು ಬರ್ತಾ ಇರೋದು. ಈಗ ಮೊದಲು ಅವ್ರನ್ನ ಆರೋಗ್ಯ ಸರಿ ಇದೆಯಾ, ಈ ಆರೋಗ್ಯದಲ್ಲಿ ಏರುಪೇರೇನಾರು ವ್ಯತ್ಯಾಸ ಇದೆ ಅಂತ ಹೇಳಿ ಆಸ್ಪತ್ರೆಗೆ ಕರ್ಕೊಂಬಂದಿರುತ್ತೆ. ಈ ಸಂದರ್ಭದಲ್ಲಿ ಅವರು ಮಾಧ್ಯಮಗಳ ಮುಂದೆ ಆಕ್ರೋಶವನ್ನು ಹೊರಹಾಕಿರ್ತಕ್ಕಂಥದ್ದು. ವ್ಯವಸ್ಥಿತವಾಗಿ ಪಿತೂರಿಯನ್ನು ಮಾಡಿ ನಮ್ಮನ್ನು ಮುಗಿಸಲಾಗ್ತಿದೆ, ನಮ್ಮ ಅಣ್ಣನನ್ನು ಟಾರ್ಗೆಟ್ ಮಾಡಲಾಗ್ತದೆ ಅಂತೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಈ ಸಂದರ್ಭದಲ್ಲಿ ಅವರ BP-ಯನ್ನು ಪರೀಕ್ಷೆ ಮಾಡಿದಂಥ ಸಂದರ್ಭದಲ್ಲಿ BP ಹೆಚ್ಚಾಗಿರುವುದೊಂದು ಕಂಡುಬರ್ತದೆ. ಆದರೆ ಅದರಿಂದ ವೈದ್ಯರ ಸೂಚನೆ ಮೇರೆಗೆ ಅವರು 1 ಗಂಟೆ ವಿಶ್ರಾಂತಿಯನ್ನು ಪಡೀಲಿಕ್ಕೆ ಹೇಳಿದರೆ ಈಗ ಅವರು ಹಿಮ್ಸಾಸ್ಪತ್ರೆಯಲ್ಲಿ ವಿಶ್ರಾಂತಿಯನ್ನು ಪಡೆದಿದ್ದಾರೆ. ಆ ನಂತರ ಅವರನ್ನು ಮೊದಲು ಹಾಸನದ ಅರಣ್ಯ ಭವನಕ್ಕೆ ಕರೆದೊಯ್ತಾರೆ. ಅಲ್ಲಿ ಅವರ ಹೇಳಿಕೆಗಳನ್ನು ದಾಖಲಿಸಿಕೊಳ್ತಾರೆ. ಆ ನಂತರದಲ್ಲಿ ಬೇಲೂರಿಗೆ ಕರೆದೊಯ್ತಾರೆ. ಅಲ್ಲಿ ನಂದಗೌಡನಲ್ಲಿ ಏನು ಅಕ್ರಮವಾಗಿ ಮರ ಕಡಿದ ಆರೋಪ ಬರ್ತದೆ, ಆ ಸ್ಥಳಕ್ಕೂ ಸಹ ಕರೆದೋಗಿ ಮಹಾಜರನ್ನ ಮಾಡ್ತಾರೆ. ಅದಾದ ಬಳಿಕ ಇಂದು ಭಾನುವಾರ ರಜಾ ದಿನವಾದ್ದರಿಂದ ನ್ಯಾಯಾಧೀಶರ ಮನೆಗೆ ಕರೆದೋಗಿ ಅವ್ರನ್ನ ಕಸ್ಟಡಿಗೆ ಕೇಳುವಂಥ ಒಂದು ಸಾಧ್ಯತೆ ಇದೆ. ಈಗ ಸದ್ಯಕ್ಕೆ ಏನು ವಿಕ್ರಮ್ ಸಿಂಹ ಅವರ ಆರೋಗ್ಯ ಏರುಪೇರು ಏನಾಗಿದೆ ಅದು ಸರಿಯಾದ ನಂತರ ಅವರನ್ನು ಮತ್ತೆ ಅರಣ್ಯ ಇಲಾಖೆ ಅಧಿಕಾರಿಗಳು ಪೊಲೀಸರ ಸಹಕಾರದೊಂದಿಗೆ ಅರಣ್ಯ ಭವನಕ್ಕೆ ಕರೆದೋಗ್ತಾರೆ. ಅರವಿಂದ್. ಓಕೆ ಶಶಿಧರ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ. ಸೊ ವಿಕ್ರಮ್ ಸಿಂಹ ನಿನ್ನೆ ಬೆಂಗಳೂರಿನಲ್ಲಿ ಅರೆಸ್ಟ್ ಮಾಡಲಾಗಿತ್ತು ವಿಕ್ರಮ್ ಸಿಂಹ ಅವ್ರನ್ನ. ಅದಾದ ನಂತರ ಅವ್ರನ್ನ ಬೇಲೂರಿಗೆ ಗೆಸ್ಟ್ ಹೌಸ್ ಕರ್ಕೊಂಡು ಹೋಗಿದ್ರು. ಬೇಲೂರು ಗೆಸ್ಟ್ ಹೌಸ್ನಲ್ಲಿ ಇರಿಸಿದ್ರು. ವಿಚಾರಣೆ ಎಲ್ಲ ಮಾಡಿದ್ದಾರೆ. ಸೊ ಈಗ ಮತ್ತೆ ಅವರನ್ನು ಹಾಸ್ಪಿಟಲ್ಗೆ ಟೆಸ್ಟ್ ಕರ್ಕೊಂಡು ಬಂದಿದ್ದಾರೆ.